ಆಗ್ಬೋದು. ಎಸ್ ವಿ ಸಂಕನೂರ್, ನಮೋಸಿ, ನಿರಾಣಿ, ಸುನೀಲ್ ಯಲ್ಲಾಪುರೆ, ಪ್ರತಾಪ್ ನಾಯ್ಕ್. ಒಬ್ಬರು ಕೇಳಿ. ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 356 ಮಾನ್ಯ ಮುಖ್ಯಮಂತ್ರಿಗಳಿಗೆ ಉತ್ತರ ಒದಗಿಸಲಾಗಿದೆ. ಸಭಾಪತಿಗಳೇ, ಮುಖ್ಯಮಂತ್ರಿಗಳು ಇರಬೇಕಾಗಿತ್ತು, ಅವ್ರ ಜೊತೆಗೆ ನಾವು ಈ ವಿಷಯ ಚರ್ಚೆ ಮಾಡಿದ್ರೆ ಚೆನ್ನಾಗಿತ್ತು. ಯಾಕಂತಂದ್ರೆ ನೆಕ್ಸ್ಟ್ ವೀಕ್ ಕೇಳಿ. ಇಲ್ಲ ಸರ್, ಸುಮ್ ಕೇಳಿ ಮತ್ತೆ ಹೇಳಿ. ನಮ್ಗೆ ಮುಖ್ಯಮಂತ್ರಿ ಇಲ್ಲ, ಅವ್ರು ಹೇಳ್ತಾರ ಹೇಳಿಲ್ಲ ಇಷ್ಟೋ ತನಕ. ನಿಮ್ಮ ಮುಖ್ಯಮಂತ್ರಿಗಳು ಬೇಕಂದ್ರೆ ನೀವು ರಿಟರ್ನ್ ಕೊಡಿ, ನೆಕ್ಸ್ಟ್ ನಾ ಹೇಳ್ತೇನೆ. ಇಲ್ಲ ಸಭಾಪತಿಗಳೇ, ಅವರೆಲ್ಲರೂ ಈಗ ಅಭಿನಂದನೆ ಸಲ್ಲಿಸಬೇಕು ಮುಖ್ಯಮಂತ್ರಿಗಳಿಗೆ, ಸರ್ಕಾರ. ಸರ್ ಅದೇ ಸಭಾಪತಿಗಳೇ, ನಾನು ರಾಜ್ಯ ಸರ್ಕಾರಿ ನೌಕರರ 3 ಪ್ರಮುಖ ಬೇಡಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ದೆ. ಅತ್ಯಂತ ಪ್ರಮುಖ ಬೇಡಿಕೆ ಅವ್ರದ್ದು 7ನೇ ವೇತನ ಆಯೋಗದ ವರದಿ ಜಾರಿ ಕೊಡಬೇಕಂತ ತಿಳ್ಕೊಂಡದ್ದು ಬೇಡಿಕೆ ಇತ್ತು. ಅದನ್ನು ಯಥಾವತ್ತಾಗಿ ಜಾರಿ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿರ್ತಕ್ಕಂಥ 34 ಇಲಾಖೆಗಳಿಗೆ ಏನದು 7 ಲಕ್ಷ ನೌಕರರಿದ್ದಾರೆ. ಅವ್ರ ಪರವಾಗಿ ವೈಯಕ್ತಿಕವಾಗಿ ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕಾಗಿತ್ತು. ಅಭಿನಂದನೆ ಸಲ್ಲಿಸ್ತೀನಿ, ದಯವಿಟ್ಟು ಅವ್ರಿಗೆ ಕಮ್ಯುನಿಕೇಟ್ ಮಾಡಿ, ಕನ್ವೆ ಮಾಡಿ ಅಭಿನಂದನೆಗಳನ್ನು. ಈಗ ಸಭಾಪತಿಗಳೇ, ಇನ್ನೆರಡು ಅವ್ರ ಬೇಡಿಕೆಗಳು, ಅವ್ರ 2 ಬೇಡಿಕೆಗಳು ಬಹಳ ಜ್ವಲಂತ ಸಮಸ್ಯೆಗಳು. NPS ಲಿಂದ OPS ಮಾಡೋದು ಅವ್ರ ಬೇಡಿಕೆ ಇತ್ತು. ಯಾಕೆಂದ್ರೆ NPS ಲಿಂದ ಬಹಳ ಅನ್ಯಾಯ ಆಗ್ಲಿಕ್ಕತ್ತದ, ತೊಂದರೆ ಆಗ್ಲಿಕ್ಕತ್ತದ. OPS ಜಾರಿ ಕೊಡಬೇಕು. 18 ವರ್ಷಗಳ ಇದು ಸಮಸ್ಯೆ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ. ಅದಕ್ಕೆ ಅದ್ರ ಜೊತೆಗೆ ಕರ್ನಾಟಕ ಆರೋಗ್ಯ ಸಂಜೀವನಿ, ಇವೆರಡು ಪ್ರಮುಖ ಬೇಡಿಕೆಗಳಿದಾವು. ಇವು ಬಹಳ ಪ್ರಮುಖವಾದಂಥ ಬೇಡಿಕೆಗಳು. ಅದಕ್ಕೆ ಮುಖ್ಯಮಂತ್ರಿಗಳಿದ್ರೆ ಚೆನ್ನಾಗಿತ್ತಂತ ನನ್ನ ಭಾವನೆ. ಮತ್ತೆ ಇವ್ರನ್ನ ಕೇಳಿದ್ರೆ ಸರ್ ಕೇಳುತ್ತೆ ಸರ್. ಮೊನ್ನೆ ಸಭಾಪತಿಗಳೇ, ಈ NPS ಅನ್ನ OPS ಮಾಡ್ಲಿಕ್ಕೆ 5 ಮಂದಿ ಇದ್ದಾರೆ. 5 ಮಂದಿ ಅವ್ರ ಪರವಾಗಿ ನಾನೇ ಮಾತಾಡ್ತೀನಿ ಸರ್. ಮಾತಾಡ್ತಾರೆ ಸರ್. NPS ಅನ್ನ OPS ಮಾಡ್ಲಿಕ್ಕೆ ಇಲ್ಲ, ಯಾರ ಹೆಸರು ಒಟ್ಟು ಯಾರು ಕೊಡುದು ನಾವು. ನಮ್ಮ ದೇಶದ ಬೇರೆ ಬೇರೆ ರಾಜ್ಯದೊಳಗೆ ಎಲ್ಲಿ NPS OPS ಮಾಡ್ಯಾರ ಆ ರಾಜ್ಯಕ್ಕೆ ಹೋಗಿ ಅಧ್ಯಯನ ಮಾಡಿಕೊಂಡು ವರದಿ ಸಲ್ಲಿಸಲಿಕ್ಕೆ 1/3/23 ಆ ಸಮಿತಿ ರಚನೆ ಆಗ್ಯದ. ಭುಜಗೌಡ್ರೆ, ಸ್ವಲ್ಪ ಸೀರಿಯಸ್. ಈ ಸಮಿತಿ ರಚನೆ ಆಗಿ 1 ವರ್ಷ 5 ತಿಂಗಳಾಯ್ತು. ನನಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಈ ಸಮಿತಿ ಒಂದು ಮೀಟಿಂಗ್ ಆಗೇ ಇಲ್ಲ. ಆಗಿದ್ರೆ ಡೇಟ್ ಕೊಡ್ಲಿ. ಬೇರೆ ರಾಜ್ಯಕ್ಕೆ ಪ್ರವಾಸ ಮಾಡಿ ಇಲ್ಲ ಅಧ್ಯಯನ ಮಾಡಿ ಬರಬೇಕಾಗಿತ್ತು, ಒಂದು ಬೇರೆ ರಾಜ್ಯಕ್ಕೆ ಹೋಗಿಲ್ಲ. ನನಗಿರ್ತಕ್ಕಂಥ ಮಾಹಿತಿ, ಬೇರೆ ರಾಜ್ಯಕ್ಕೆ ಹೋಗಿದ್ರೆ ಎಲ್ಲಿ ಹೋಗಿದ್ರು ಡೇಟು ನನಗದನ್ನು ಕೊಡ್ಲಿ. ಈ ಒಂದು ವಿಷಯ NPS to OPS ಮಾಡಬೇಕಾದ ಇದ್ರ ಬೇಡಿಕೆ ಚುನಾವಣೆ ಒಳಗೆ ಪ್ರಣಾಳಿಕೆ ಒಳಗೆ ಹಾಕಿದ್ದಾರೆ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಚುನಾವಣೆ ನಡೆಸ್ತಕ್ಕಂಥದ್ರೊಳಗೆ ನಮ್ಮ ಅಧಿಕಾರಕ್ಕೆ ಬಂದ್ರಪ್ಪ ಅಂತಂದ್ರೆ ನಾವು NPS ಅನ್ನ OPS ಆಗಿ ಜಾರಿ ಕೊಡ್ತೀವಿ ಪ್ರಣಾಳಿಕೆ ಒಳಗದ. ಮತ್ತೆ ಈಗ 1 ವರ್ಷ 5 ತಿಂಗಳಾದ್ರೂ ಕೂಡ ಸಮಿತಿ ರಚನೆ ಮಾಡಿ ಮೀಟಿಂಗು ಮಾಡಿಲ್ಲ, ಬೇರೆ ರಾಜ್ಯಕ್ಕೂ ಹೋಗಿಲ್ಲ ಅಂದ್ರೆ ಬದ್ಧತೆ ಇಲ್ವಾ ಸರ್ಕಾರಕ್ಕೆ? ಪ್ರಣಾಳಿಕೆ ಒಳಗೆ ಹಾಕಿದ್ದು ಉತ್ತರ ಕೊಡ್ಲಿ ನನಗೆ. ನಮಸ್ತೆ ಮಾನ್ಯ ಅಧ್ಯಕ್ಷರೇ, 7ನೇ ವೇತನ ಅಂದ್ರೆ ಜಾರಿಗೆ ತಂದಿದ್ದಾರ, ಬಹಳ ತಡವಾಗಿ ತಂದಿದ್ದಾರ, ಬಹಳ ವಿಳಂಬ ಆಗಿದೆ. ಮತ್ತು ಮೊದಲಿನಿಂದ ಒಂದು ಸರ್ ಅಲ್ಲಲ್ಲ ಇಲ್ಲ ಜಾರಿಗೆ ಅಲ್ಲ ತರ್ತಾ ಇದ್ದೀರಿ, ಅಲ್ಲ ಘೋಷಣೆ ಸರ್ ಕರೆಕ್ಷನ್ ಘೋಷಣೆ ಮಾಡಿದ್ದೀರಿ, ಜಾರಿಗೆ ತರ್ತಾ ಇದ್ದೀರಿ. 1 ಆಗಸ್ಟನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರಿ, ಒಪ್ಕೊಳ್ಳೋಣ. ಆದರೆ ದೇರ್ ಹ್ಯಾಸ್ ಬಿನ್ ಅ ಕನ್ಸಿಡರಬಲ್ ಡಿಲೇ. 1 ವರ್ಷ ತಡವಾಗಿದೆ. ಮತ್ತು ಮೊದಲಿನಿಂದ ಕೇಂದ್ರ ಸರ್ಕಾರದಲ್ಲಿ ನೋಡಿ 7ನೇ ವೇತನ ಆಯೋಗ ಜಾರಿಗೆ ತಂದಾಗ ಅರಿಯರ್ಸ್ ಕೂಡ 1 ನಿಮಿಷಣ ಅಲ್ಲಿ ಅರಿಯರ್ಸ್ ಕೂಡ ಕೊಡ್ತಾ ಇದ್ದಾರೆ. ನೀವ್ಯಾಕೆ ಅರಿಯರ್ಸ್ ಕೊಡ್ತಾ ಇಲ್ಲ? ಮತ್ತು ಮೊದಲು ಸರ್ಕಾರ ಕೊಟ್ಟಿದ್ದಾರೆ, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಇದಕ್ಕಿಂತ ಮೊದಲು ವೇತನ ಆಯೋಗ ಜಾರಿಗೆ ತಂದಾಗ ಅರಿಯರ್ಸ್ ಕೂಡ ತಾವು ಕೊಟ್ಟಿದ್ದೀರಿ. UGC ಅರಿಯರ್ಸು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದ್ದು, ನಿಮ್ಮ ಪಾಲು ಕೂಡ ಸೇರಿಸಿ ನೀವು ಕೊಟ್ಟಿದ್ರಿ. ಇಲ್ಯಾಕೆ ಕೊಡ್ತಾ ಇಲ್ಲ? ಬಿಕಾಸ್ ಆಫ್ ದ ಡಿಲೇ ಆಗಿದ್ರಿಂದ ನೀವು ಅದನ್ನು ಕೊಡಬೇಕು. ಈಗೂ ಕೂಡ ನೀವು ಒಪ್ಪಿಲ್ಲ ಆದರೂ ಕೂಡ ಒಪ್ಪಬೇಕಂತ ನಂದು ಮೊದಲನೇ ಆದಂಥ ಒಂದು ಒತ್ತಾಯ ನಾನು ಇವತ್ತು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್, ಕ್ಯಾಶ್ಲೆಸ್ ಹೆಲ್ತ್ ಇನ್ಶೂರೆನ್ಸ್ ಇವತ್ತು ಕರ್ನಾಟಕ ಆರೋಗ್ಯ ಸಂಜೀವನಿ ಜಾರಿಗೆ ತರಬೇಕು ಅಂತೇಳಿ 21-22 ಬಜೆಟ್ನಲ್ಲಿ ಇದರಲ್ಲಿ ಮಂಡನೆ ಅಂದರೆ ಇದರಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ
ಇವತ್ತಿನವರೆಗೂ ಅದು ಜಾರಿಗೆ ಬಂದಿಲ್ಲ. ಅದನ್ನು ಜಾರಿಗೆ ತರಬೇಕು. ಮತ್ತು ಬಹಳ ಮುಖ್ಯವಾಗಿ ಸರ್ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಈಗ ಇದ್ದಂಥ ಸರ್ಕಾರಿ ನೌಕರದಾರರು ಎಲ್ಲ ಕೆಲಸ ಮಾಡ್ತಾರಲ್ಲ, ಎಕ್ಸ್ಟ್ರಾ ಟೈಮ್ ಏನು ಕೊಡೋದಿಲ್ಲ, ಏನಿಲ್ಲ. ಈ 2.5 ಲಕ್ಷ ಖಾಲಿ ಹುದ್ದೆಗಳನ್ನು ತುಂಬಿದ್ರೆ ಆ ಜವಾಬ್ದಾರಿಯನ್ನು ಹಂಚ್ಕೊಳ್ತಿದ್ರು. ಆ ಪ್ರಮಾಣದಲ್ಲಿ ನೀವು ಹುದ್ದೆ ತುಂಬಿಕೊಳ್ಳುವಂಥ ಪ್ರಯತ್ನ ಇಲ್ವೇ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಇದು ಒಂದು ಬಹಳ ಪ್ರಮುಖವಾದಂಥ ಬೇಡಿಕೆ ಇವತ್ತು ಸರ್ಕಾರಿ ನೌಕರ ಸಂಘದವ್ರು ಇಟ್ಟಿದ್ದು. ಅದ್ರ ಬಗ್ಗೆ ಒಟ್ಟ ಗಮನ ಹರಿಸ್ತಾ ಇಲ್ಲ ಸರ್ಕಾರ. ತಕ್ಷಣ ತುಂಬುವಂಥ ಕ್ರಮಗಳೇನು? ಬರೀ ಗ್ಯಾರಂಟಿ ಒಂದು ಕೊಟ್ಬಿಟ್ರೆ ಮುಗಿತಾ? ನಿರಾಣಿ. ಸನ್ಮಾನ್ಯ ಸಭಾಪತಿಗಳೇ, 7ನೇ ವೇತನ ಆಯೋಗದ ಬೇಡಿಕೆ ಕಳೆದ 19 ತಿಂಗಳಿಂದ ಚರ್ಚೆಯಲ್ಲಿತ್ತು. ಮೊನ್ನೆ 15ನೇ ತಾರೀಕಿನ ದಿವಸ ಕ್ಯಾಬಿನೆಟ್ನಲ್ಲಿ ಜಾರಿಗೊಳಿಸಿರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಘೋಷಣೆಯಾಗಿ 3 ದಿವಸ ಕಳೆದರೂ ಕೂಡ ಇವತ್ತಿಗೂ ಅಧಿಕೃತ ಆದೇಶ ಬಂದಿಲ್ಲ. ಆದೇಶ ಯಾವಾಗ ಹೊರಡಿಸ್ತೀರಿ ಇದನ್ನತಕ್ಕಂಥದ್ದನ್ನು ಸ್ಪಷ್ಟತೆ ಮಾಡಬೇಕು. ಜೊತೆಗೆ ಆದೇಶದಲ್ಲಿ 1/8/2024 ಜಾರಿ ಬರುತ್ತಿದೆ ಅಂತಕ್ಕಂಥ ವಿಚಾರವನ್ನು ತಾವು ತಿಳಿಸಿದಿರಿ. ಜುಲೈ ತಿಂಗಳಲ್ಲಿ ಸಾಕಷ್ಟು ಜನರು ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಜುಲೈ ತಿಂಗಳಲ್ಲಿ ರಿಟೈರ್ಡ್ ಆದವರಿಗೆ ಇದರಿಂದ ಭಾಳಷ್ಟು ಬೆನಿಫಿಟ್ಗಳಿಂದ ಅವರು ವಂಚಿತರಾಗ್ತಾ ಇದ್ದಾರೆ. ಇದನ್ನು ಜುಲೈ 1ರಿಂದ ಜಾರಿಗೊಳಿಸಿದರೆ ಇನ್ನಷ್ಟು ಸರ್ಕಾರಕ್ಕೆ ಉತ್ತಮ ಆಗ್ತದೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಆಗಿದೆ. ದಯವಿಟ್ಟು ಇದನ್ನು 1/7/2024 ಘೋಷಣೆ ಮಾಡಿದರೆ ಭಾಳಷ್ಟು ಸೂಕ್ತ ಅಂತಕ್ಕಂಥದ್ದು. ಇದರ ಜೊತೆಯಲ್ಲಿ DCRG ಬಗ್ಗೆ ಕೂಡ ಅಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಆದೇಶವನ್ನು ಮಾಡಬೇಕು. ಜುಲೈದಲ್ಲಿ ರಿಟೈರ್ಮೆಂಟ್ ಆದವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ದಿನಾಂಕವನ್ನು ಬದಲಾವಣೆ ಮಾಡಿಕೊಳ್ಬೇಕು. ಆದೇಶವನ್ನು ಆದಷ್ಟು ಬೇಗನೆ ಜಾರಿಗೊಳಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ NPS ಮತ್ತು OPS ಬಗ್ಗೆ ಮಾತನಾಡಿದ್ದಾರೆ, ಅದು ನಾನು ಮತ್ತೆ ರಿಪೀಟ್ ಮಾಡಕ್ ಬಯಸಿಲ್ಲ. ನನ್ನ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಜೊತೆಗೆ ಜ್ಯೋತಿ ಸಂಜೀವಿನಿಯನ್ನ ಹೇಳಿದ್ದಾರೆ ಹನುಮಂತ, ಆದಷ್ಟು ಬೇಗನೆ ಜಾರಿಗೆ ತರಬೇಕು ಅಂತಕ್ಕಂಥ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೇನೆ. ಸುನೀಲ್ ರಿಪೀಟ್ ಮಾಡಬೇಡಿ. ಸನ್ಮಾನ್ಯ ನಿರಾಣಿ ಅವರು ಮಾತನಾಡಿದ್ದು ತಪ್ಪಾಗಿ